ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಜೊತೆಗೆ ಇನ್ನಿಬ್ಬರು ಸಚಿವರ ಅಸಮಾಧಾನ. ಚಂದ್ರಶೇಖರ್, ನೀವೇನೋ ದೊಡ್ಡದೇನೋ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಅನ್ನೋ ಥರ ಹೇಳ್ತೀರಿ. ಇನ್ನೂ ಏನೇನೋ ನೋಡಿದೆ ನಮ್ಮ ರಾಜ್ಯ. ಮುಖ್ಯಮಂತ್ರಿ ಒಬ್ಬರೇ ಪ್ರಮಾಣ ವಚನ ತಗೊಂಡು ವಾರಗಳ ಕಾಲ ಸಚಿವ ಸಂಪುಟವೇ ಇಲ್ಲದೆ ರಾಜ್ಯನೂ ನಡೆದಿದೆ. ಈ ಕಾಂಗ್ರೆಸ್ ಅವ್ರಿಗೆ ಮೋದಿಯವ್ರ ಬಗ್ಗೆ ಅಸಹನೆ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಮೋದಿಯವರು ಇನ್ನೆಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಿಬಿಡ್ತಾರೆ ಅಂತೇಳಿ ಇವರೇ ಅವ್ರಿಗಿಂತ ಆತುರವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಇವತ್ತು ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು KH ಮುನಿಯಪ್ಪನವ್ರವರೆಗೂ ವರ್ತನೆಗಳು, ಆ ಮಾತುಗಳು, ಇದನ್ನು ನೋಡಿ. ಯಾವುದಾದ್ರು ಒಬ್ಬ ಸೀನಿಯರ್ ಲೀಡರು ಈ ರೀತಿ ಅಸಮಾಧಾನಗೊಂಡಾಗ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಇಡೀ ಪೊಲಿಟಿಕಲ್ ಪಾರ್ಟಿಯ ಟಾಪ್ ಬ್ರಾಸ್ ಬಂದ್ಬಿಟ್ಟು ಅವನು ಮನವೊಲಿಸ್ತಕ್ಕಂಥ ಕೆಲಸಗಳು ಮಾಡ್ತವೆ. ನಿನ್ನೆ ಮಧ್ಯಾಹ್ನದಿಂದನೇ ನ್ಯೂಸ್ ಬರೋಕ್ಕೆ ಶುರುವಾಗಿತ್ತು, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರು. ಯಾರಾದರೂ ಒಬ್ಬ ಸೀನಿಯರ್ ಲೀಡರ್ ಹೋಗಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ರ? ನಿನ್ನೆ ರಾತ್ರಿ 11 ಗಂಟೆಗೆ DK ಶಿವಕುಮಾರ್ ಹತ್ರ ಫೋನಲ್ಲಿ ಮಾತಾಡಿದ್ರೆ, ಫೋನಲ್ಲಿ ಪ್ರಯತ್ನ ಮಾಡಿದ್ದಾರೆ ಬಿಟ್ಟರೆ ಅಲ್ಲಿವರೆಗೂ ಪ್ರಯತ್ನಗಳೇ ಮಾಡಲಿಲ್ಲ. ನೋಡಿ, ಯಾಕೆ ನಾನು ಅವರೇ ಮುಗಿಸ್ಕೊಂತಾರೆ ಅಂತ ಹೇಳಿದ್ರೆ 2015ರಲ್ಲಿ ಅಜಿತ್, ಇದೇ ಯಾರು ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಮೇಲೆ ಬೇಜಾರಾಗಿದ್ದಾರೆ, ಪಕ್ಷ ಬಿಟ್ಟು ಹೋಗ್ತಾರೆ, ನೀವು ಮಾತಾಡಿ ಸರಿ ಹೋಗುತ್ತೆ ಅಂತೇಳಿ ಗುಲಾಂ ನಬಿ ಆಜಾದ್ ಅವರು ಹೋಗಿ ರಾಹುಲ್ ಗಾಂಧಿಗೆ ಹೇಳಿದಾಗ ರಾಹುಲ್ ಗಾಂಧಿ ಏನು ಹೇಳಿದ್ರು ಗೊತ್ತಾ? ಜಾನೇದ ಉಸ್ಕೋ RSS ಮೇ. ಇದೇ ರಿಪೀಟ್ ಆಯಿತು. ಜ್ಯೋತಿರಾದಿತ್ಯ ಸಿಂಧ್ಯಾ ಹೋಗ್ತಾರೆ ಎಂದಾಗ್ಲೂ ಕೂಡ ವಹಾ ಜಾಕೆ ಓ CM ಬನೇಗಾ ಕ್ಯಾ, ಗುಲಾಂ ನಬಿ ಆಜಾದ್ ಅನುಭವಿಸ್ಬಿಟ್ರು, ಅವ್ರ ಪ್ರಯತ್ನ ಮಾಡಲೇ ಇಲ್ಲ. ಇವತ್ತು ಕೂಡ ಏರ್ಪೋರ್ಟಲ್ಲಿ ರಾಹುಲ್ ಗಾಂಧಿಯವರ ಇಂದ ಬಂದಿರತಕ್ಕಂಥ ರಿಯಾಕ್ಷನ್ ಯಾವ ರೀತಿ ಇತ್ತು ನಾನು ಮೀಡಿಯಾದಲ್ಲೇ ನೋಡಿದ್ದು. ಮನವೊಲಿಸ ಪ್ರಯತ್ನ ಮಾಡಿ ಆಗಲಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಿ ಅಂತೇಳಿ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು. ಅದರ ಅರ್ಥ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತಾರೆ. ಹೌದೌದೌದು, ಅದಕ್ಕೇನೆ ಯಾಕೆ ಈ ರೀತಿ ಕೊಚ್ಕೊಂಡು ಹೋಗುತ್ತೆ ಅಂತೇಳಿ ಇದು ಸ್ಟ್ರಾಂಗ್ ಅನ್ನಲ್ಲ. ಇದನ್ನ ತನ್ನ ಕಾಲ ಮೇಲೆ ಕಲ್ಲೇ ತಗೊಂಡು ಹೋಗಿದ್ರೆ ಸ್ಟ್ರಾಂಗ್ ಅನ್ನೋದಿಲ್ಲ. ರಾಮಲಿಂಗಾರೆಡ್ಡಿ ಅಂತಹ ಒಬ್ಬ ದೊಡ್ಡ ಲೀಡರ್ನ ಯಾವುದೇ ಒಂದು ಪ್ರಯತ್ನ ಮಾಡಿದಾಗ ನಾನು ಹೇಳ್ತಾ ಇರೋದು, ನಿನ್ನೆ ಮಧ್ಯಾಹ್ನದಿಂದ ಯಾರಾದ್ರೂ ಒಬ್ಬರೋಗಿ ಹೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರಾ? ಯಾರಾದ್ರೂ ಒಬ್ಬರೋಗಿ? ಇದಾದ್ಮೇಲೆ ನೋಡಿ 3 ವರ್ಷ ಆಯ್ತಲ್ಲ. ಚಂದ್ರಶೇಖರ್, ಅದು ಆ ಪಕ್ಷದ ಆಂತರಿಕ ವಿಷಯ. ನಾನು ನಿಮ್ಗೆ ಕೇಳ್ತಾ ಇರೋದು, ರಾಜ್ಯಕ್ಕೆ ಏನೋ ಒಂದು ದೊಡ್ಡ ಆಘಾತ ಬಂದೆರಗಿದೆ ಅಂತ ವಿಪಕ್ಷಗಳವ್ರು ಹೇಳ್ತಾ ಇದ್ದಾರಲ್ಲ, ಅದನ್ನ ಜಸ್ಟಿಫೈ ಮಾಡಿ. ಇವತ್ತು ಬಂದಿದ್ದಲ್ಲ ಆಘಾತ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸೋದಕ್ಕೆ ರಾಹುಲ್ ಗಾಂಧಿನೇ ಬರ್ತಾರಾ, DK ಶಿವಕುಮಾರ್ ಹೋಗ್ತಾರಾ, ಸಿದ್ದರಾಮಯ್ಯನವರು ಹೋಗ್ತಾರಾ, ಅವರೇ ಇಲ್ಲಿಗೆ ಬರ್ತಾರಾ? ಆ ಪಾರ್ಟಿ ನೋಡ್ಕೊಳತ್ತದ. ಆಘಾತ ಬಂದಿದ್ದು ಇವತ್ತಲ್ಲ, 3 ವರ್ಷಕ್ಕೆ ಮುಂಚೆನೇ ಆಘಾತ ಬಂದ್ಬಿಡ್ತು ರಾಜ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮೇನಲ್ಲಿ ರಾಜೀನಾಮೆ ಇದನ್ನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜೂನ್ ಜುಲೈಯಲ್ಲಾಗ್ಲೇನೆ ಸಿದ್ದರಾಮಯ್ಯನವರ ವಿರುದ್ಧ ಸಹಿ ಸಂಗ್ರಹ ಶುರುವಾಯಿತು. 26 ಜನ ಸಹಿ ಸಂಗ್ರಹ ಮಾಡಿದ್ರು BR ಪಾಟೀಲ್ ನೇತೃತ್ವದಲ್ಲಿ. ಆಗಸ್ಟಲ್ಲಿ ಸಿದ್ದರಾಮಯ್ಯನವರು ಪ್ರತಿ ಜಿಲ್ಲೆಗೆ ಹೋಗಿ ಬಂಡಾಯ ಶಮನದ ಕೆಲಸಗಳನ್ನ ಶುರು ಮಾಡಿದ್ರು. ಪ್ರತಿ ಜಿಲ್ಲೆ ವಿಸಿಟ್ ಮಾಡಬೇಕಾಯ್ತು ಅವರು. ಪ್ರತಿ ಜಿಲ್ಲೆಯಲ್ಲಿ ಲೀಡರ್ಗಳನ್ನ MLAಗಳನ್ನ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಕೆಲಸ ಮಾಡಬೇಕಾಯಿತು. ಆಗಸ್ಟ್ ಆಯ್ತಲ್ಲ, 2023 ಆಗಸ್ಟಿಂದ ಯಾವುದಾದ್ರೂ ಒಂದು ತಿಂಗಳು ಹೇಳಿ ನೀವು ಏನು ಸಿದ್ದರಾಮಯ್ಯನ ಬದಲಾವಣೆ ಮಾಡ್ತೀವಿ, ನಾವು DK ಶಿವಕುಮಾರ್ ಕೂರಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ತಿಂಗಳು ಹೇಳಿ. ಅದು ಹೇಳ್ತಿರೋರು ಯಾರು? ಫಸ್ಟ್ ಟೈಮ್ MLAಗಳು. ಯಾವ ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಇಡೀ ಶಾಸಕಾಂಗ ಪಕ್ಷದ ಒಬ್ಬ ಸುಪ್ರೀಂ ಲೀಡರ್ ಆಗಿರ್ತಾನೆ, ಅವನು ನಿನ್ನ ಮೇಲೆ ನನಗೆ ಇಲ್ಲ ಇನ್ನೊಬ್ರು ಕೂರಿಸ್ತೀವಿ ಅಂತ ಫಸ್ಟ್ ಟೈಮ್ MLAಗಳು. ಇಕ್ಬಾಲ್ ಹುಸೇನ್ ಫಸ್ಟ್ ಟೈಮ್ MLA, ಬಸವರಾಜ್ ಶಿವಗಂಗಾ, ನೈನಾ ಮೋಟಮ್ಮ, ಇಂತಿಂತರು ದಿವಸ ಬೆಳಗ್ಗೆ ಎದ್ದು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಯಾವ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ? ಹೈಕಮಾಂಡ್ ಸ್ಟ್ರಾಂಗ ಇದು? ಒಬ್ಬ ಫಸ್ಟ್ ಟೈಮ್ MLAಗಳು ಬಾಯಿ ಮುಚ್ಚಕ್ಕೆ ಯೋಗ್ಯತೆ ಇರಲಿಲ್ಲ ಈ ಹೈಕಮಾಂಡ್ಗೆ. ಏನು ಮಾಡ್ತಾ ಇದ್ದಾರೆ 3 ವರ್ಷ ಹೇಳ್ಬಿಡಿ. DK ಶಿವಕುಮಾರ್ ಅವರು 2024 ಜುಲೈಯಲ್ಲಿ ಕಡೆ ಬಾರಿ ಏನು ಜಲಸಂಪನ್ಮೂಲ ಇಲಾಖೆಯ ಸೆಕ್ರೆಟರಿಗಳ ಮೀಟಿಂಗ್ ತಗೊಂಡಿರೋದು DK ಶಿವಕುಮಾರ್. ಯಾವ ಕೆಲಸ ಮಾಡಿದ್ದಾರೆ ಅವರು? 24 ಗಂಟೆ ಡೆಲ್ಲಿಗೆ ಹೋಗೋದು, ಡೈಲಾಗ್ ಹೊಡೆಯೋದು, ನಾನು ರಾಜಕೀಯ ಮಾಡಕ್ಕೆ ಬಂದಿದ್ದೀನಿ, ಗಾಳಿ ಕುಡಿಯಕ್ಕೆ ಬಂದಿಲ್ಲ, ಏನೋ ಪ್ರಯತ್ನಗಳು ವಿಫಲ ಆಗ್ಬೋದು, ಪ್ರಾರ್ಥನೆಗಳು ವಿಫಲ ಆಗಲ್ಲ. ಒಬ್ಬ ಮಿನಿಸ್ಟರ್ ಆಗಿದ್ದವರು 3 ಖಾತೆಗಳು ಇರ್ತಕ್ಕಂಥವ್ರು ಡೈಲಾಗ್ ಹೊಡ್ಕೊಂಡು ಡೆಲ್ಲಿಗೆ ಇಲ್ಲಿಗೆ ಪ್ರವಾಸ ಮಾಡ್ತಾರೆ. ಅದೆಲ್ಲದರ ಮಧ್ಯೆಯೂ ಸ್ಮೂತ್ ಆಗಿ ಪವರ್ ಟ್ರಾನ್ಸಿಷನ್ ಮಾಡ್ಕೊಂಡ್ರು. ಪವರ್ ಟ್ರಾನ್ಸಿಷನ್ ನಂತರದ ಈ ಗೊಂದಲಗಳು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಆಗ್ತವ್ರಿ. ಒಬ್ಬ ಹಿರಿಯರ ಅಸಮಾಧಾನಗೊಂಡಿದ್ದಾರೆ, ಸರಿ ಮಾಡ್ಕೊಂಡು ಮತ್ತೆ ಸರ್ಕಾರ ಪವರ್ ಟ್ರಾನ್ಸಿಷನ್ ಅಂತ ಯಾವುದನ್ನ ಹೇಳಿದಿರ ನೀವು? 24 ಗಂಟೆ ಒಳಗಡೆಗೆ ಬಂಡಾಯ ಶುರುವಾಗೋದು ಸ್ಮೂತ್ ಟ್ರಾನ್ಸಿಷನ್. ಒಂದು ಮೇಲ್ಗಡೆ ಕಾಣ್ತಕ್ಕಂಥ ಮುಖ ಒಂದು, ಹಿಂದಗಡೆ ಇರ್ತಕ್ಕಂಥ ಮುಖ ಒಂದು, ಇಷ್ಟೆಲ್ಲ ಬೆಳವಣಿಗೆ ಹೇಗೆ ಶುರುವಾಗಿದ್ದಾವೆ? ಒಬ್ಬರಿಗೇನೋ ಬೇಜಾರಾಗುತ್ತೆ, ಒಬ್ಬರಿಗೆ ಬೇಜಾರಾಗಿರೋದು ಇದು. KH ಮುನಿಯಪ್ಪನವ್ರು ಹೇಳ್ತಾರೆ 28ಕ್ಕೆ ಕಷ್ಟ ಇದೆ ನೋಡಿ, ನಮಗೆ ವಿರೋಧ ಪಕ್ಷಕ್ಕೆ ಕೆಲಸನೇ ಇಲ್ದಂಗೆ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರಿಲ್ಲ. ವಿರೋಧ ಪಕ್ಷ ಏನು ಮಾತಾಡಂಗಿಲ್ಲ, ಎಲ್ಲ ಡೈಲಾಗ್ಗಳು ಅವರೇ ಹೊಡಿತಾರೆ, ಅವ್ರ ಕಾಲ ಮೇಲೆ ಅವರೇ ಕಲ್ಲೆತ್ತಕ್ಕಂತಾರೆ. 28ಕ್ಕೆ ಕಷ್ಟ ಆಗುತ್ತೆ ಈ ಸರ್ಕಾರ. ಅರ್ಥ ಏನು? ಮುನಿಯಪ್ಪನವ್ರ ಅರ್ಥ ಏನು? ಈ ಕಾಂಗ್ರೆಸ್ಗೆ ಇನ್ನು ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಅಂತೇಳಿ ಮುನಿಯಪ್ಪ ಖುಷಿಯಾಗಿದ್ದಾರಾ?
ಜಾರ್ಜ್ ಅವ್ರು ಖುಷಿಯಾಗಿದ್ದಾರಾ, ಕೃಷ್ಣ ಬೈರೇಗೌಡರು ಖುಷಿಯಾಗಿದ್ದಾರಾ, ಜಮೀರ್ ಅವ್ರು ಖುಷಿಯಾಗಿದ್ದಾರಾ, ರಾಜಣ್ಣ ಅವ್ರು ಖುಷಿಯಾಗಿದ್ದಾರಾ? ಯಾರು ಖುಷಿಯಾಗಿದ್ದಾರೆ ಸ್ವಾಮಿ? ಖುಷಿಯಾಗಿಲ್ಲ ಅಂತೇಳಿ ನಾವು ಸರಿ ಮಾಡ್ತಕ್ಕಂಥ ಪ್ರಯತ್ನ ಹೈಕಮಾಂಡ್ ಸ್ಟ್ರಾಂಗೆಸ್ಟ್ ಹೈಕಮಾಂಡ್. ಇದು ಹೈಕಮಾಂಡ್ ಕಥೆನ ಇದು? ಒಬ್ಬ ಎಮ್ ಎಲ್ ಎಗಳನ್ನ ಬಾಯಿ ಮುಚ್ಚಕ್ಕೆ ಇವರತ್ತ ಯೋಗ್ಯತೆ ಇಲ್ಲ, ಬಂಡಾಯ ಎದುರನ್ನ ಬಾಯಿ ಮುಚ್ಚತಕ್ಕಂಥ ಯೋಗ್ಯತೆ ಇಲ್ಲ. ಇದು ಬಿಟ್ಬಿಟ್ರೆ ಇವತ್ತು ನಾನು ಅದನ್ನೇ ಹೇಳಿದ್ದು, ಏನು ಇಷ್ಟೊತ್ತಿಗಾಗ್ಲೇನೆ ಟೇಕ್ ಆಫ್ ಆಗಿ ಅರ್ಧ ಕೆಲಸ ಮುಗಿಬೇಕಾಗಿತ್ತು ರಾಜ್ಯ ಸರ್ಕಾರದ್ದು. ಯಾವ ಕೆಲಸ ಅದು? ಅದು ಬಿಟ್ಬಿಡಿ ಅಜಿತ್, ನಮ್ಗೊಂದು 5 ಪ್ರಶ್ನೆ ಕೇಳಿಸ್ಕೊಂಡ್ರೆ ಈ ರಾಜ್ಯದ ಜನ ಆಗಿ ನಾವೇನು ಯೋಚನೆ ಮಾಡಬೇಕು ಅಂತ. ಆಡಳಿತ ಪಕ್ಷದಲ್ಲಿ ಹಂಗೆ, ವಿಪಕ್ಷದಲ್ಲಿ ಹಿಂಗೆ, ವಿಪಕ್ಷದಲ್ಲಿ ಯಾರು ಖುಷಿಯಾಗಿದ್ದಾರೋ ಯಾರು ಖುಷಿಯಾಗಿಲ್ವೋ? ಹಾಂ ಚಂದ್ರಶೇಖರ್ ಅವರೇ, ವಿಪಕ್ಷದಲ್ಲಿ ಭಾಳ ಖುಷಿಯಾಗಿರೋದಕ್ಕೇನೆ ಇವತ್ತು ಈ ಸರ್ಕಾರ ಇವತ್ತು ಇಷ್ಟು ಅದುತ್ತಾ ಇರೋದು. ಈ ರಾಜೀನಾಮೆ ಕೊಡ್ತಕ್ಕಂಥ ಸ್ಥಿತಿಗೂ ಸಿದ್ದರಾಮಯ್ಯ ಬಂದ್ಬಿಟ್ಟಿದ್ರು. ಈಗಲ್ಲ, ಯಾವುದೋ ಮೂಢ ಕೇಸಲ್ಲೇ ಬಂದ್ಬಿಟ್ಟಿದ್ರು. ಯಾವ ಕಾರಣಕ್ಕೋಸ್ಕರ ನಾವು ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಹೋರಾಟ ಮಾಡಿದ ಫಲವಾಗಿ. ಬಟ್ ಇವಾಗ ಇರ್ತಕ್ಕಂಥ ಪ್ರಶ್ನೆ ನಾನು ಹೇಳ್ತಾ ಇರೋದು, ತೀರಾ 20-25-30 ಜನ ಎಮ್ ಎಲ್ ಎಗಳು ಫ್ಲೈಟ್ ಹತ್ಕೊಂಡು ಹೋಗಿ ಯಾವುದೋ ರಾಜ್ಯದ ಇನ್ನೊಂದು ರಾಜಧಾನಿಯಲ್ಲಿ ಕೂತ್ಕೊಂಡು ಇಂತಿಂಥ ಕಂಡೀಷನ್ಗಳು ನಮ್ಮ ಕಂಡೀಷನ್ಗಳು ಒಪ್ಕೊಳ್ಳಿ ಅಂತ ಏನೋ ದಿಕ್ತತ್ ಕೊಟ್ಟಿದ್ದನ್ನು ಈ ರಾಜ್ಯ ನೋಡಿದೆ ರೀ. ಈಗ ನನಗೆ ಅಸಮಾಧಾನ ಆಗಿದೆಯಪ್ಪ, ನಾನು ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿತೀನಿ, ಶಾಸಕನಾಗಿ ಮುಂದುವರಿತೀನಿ ಅಂತ ಒಬ್ಬರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಸ್ವೀಕರಿಸ್ಬಿಡಿ ಪಾಗಾರೆ, ಸ್ವೀಕರಿಸ್ಬಿಡಿ. ನೀವು ಹೇಳಿ ಸರಿ ಇದೆಯಲ್ಲ, ಸ್ವೀಕರಿಸ್ಬಿಡಿ. ಈಗ ಯಾರು ಮುನಿಯಪ್ಪ ಕೊಟ್ಟು ಸ್ವೀಕರಿಸ್ಬಿಡಿ, ಯಾರು ಕೊಡ್ತಾರೆ ಎಲ್ಲರದ್ದು ಸ್ವೀಕರಿಸ್ಬಿಡಿ. ಇದರ್ಥ ಏನು ಮೆಸೇಜ್ ಕೊಡ್ತಾ ಇದೆ ಇದು? ಇನ್ನು ಆಡಳಿತ ಸರಿಯೋಗೋದಿಲ್ಲ ಅಂತೇಳಿ ನಾವು ಅದಕ್ಕೇನೆ ಕೇವಲ 5 ಪ್ರಶ್ನೆ ಇಟ್ಟಿದ್ವಿ. ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ. ಆಯ್ತು ಸ್ವಾಮಿ, ನೀವು 5 ಜನಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ. ಇಲ್ಲಿವರೆಗೂ ನಾವು SC SP TSP ದುಡ್ಡು ನಾವು ತಿಂತಾ ಬಂದಿದ್ದೀವಿ 3 ವರ್ಷ, ಇನ್ನು ಮುಂದೆ ತಿನ್ನಲ್ಲ ಅಂತ ಪ್ರಾಮಿಸ್ ಮಾಡ್ತಾರಾ? ಇಲ್ಲ, ನಾವು ಡಿಬೇಟ್ ಮಾಡೋಣ, ಅದಕ್ಕೆ ನಾನು ಹೇಳ್ತಿರೋದು. ಅದಕ್ಕೆ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಅಶ್ವಿನ್ ಗೌಡ್ರೆ, ನೀವು ಅದಕ್ಕೆ ಉತ್ತರ ಕೊಡೋವರೆಗೂ ನೀವು ಇರ್ತೀರಾ ಅಂತ. ಅಶ್ವಿನ್ ಗೌಡ್ರೆ, ಉತ್ತರ ಕೊಡೋವರೆಗೂ ನಿಮ್ಮ ಸರ್ಕಾರ ಇರುತ್ತಾ? ಸ್ಟಾರ್ಟಿಂಗ್ ಟ್ರಬಲ್ ರೀ ಸರ್ಕಾರಕ್ಕೊಂದು, ಹೊಸ ಮಂತ್ರಿಮಂಡಲಕ್ಕೆ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಅಪ್ಪ. ಸರಿ ಮಾಡ್ಕೊಂಡು ಟ್ರ್ಯಾಕಿಗೆ ಬರುತ್ತೆ ಅನ್ಸುತ್ತೆ ನಮಗೆ. ನಿಮ್ಗೆ ಯಾಕೆ ಹಂಗೆ ಅನ್ಸೋದಿಲ್ಲ ಸರ್? ಒಂದು ದಿನವೂ ಜನಪ್ರತಿನಿಧಿಗಳು ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಿರೋವಂಥವ್ರು. ಒಂದು ದಿನ ಯಾವುದೇ ಪಕ್ಷ ಆದ್ರೂ ಒಂದು ದಿನ ಮೋಸ ಮಾಡಿದ್ರು, ಒಂದು ದಿನವೂ ಕರ್ತವ್ಯ ಮಾಡಲಿಲ್ಲ, ಅವರು ಜನೋಪಯೋಗಿ ಕೆಲಸಗಳು ಮಾಡಲಿಲ್ಲ ಅಂದರೆ ಅದು ಜನರಿಗೆ ಮಾಡೋಂಥ ಮೋಸ. ಅದು ಯಾವುದೇ ಪಕ್ಷಗಳಿರಲಿ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ದೊಡ್ಡಗೌಡರು ರಾಜೀನಾಮೆ, ಅದು ಪ್ರಸಂಗ ಅದಲ್ಲ. 1987ರಲ್ಲಿ ನೀರಾವರಿ ಹಾಗೂ ಲೋಕೋಪಯೋಗಿ ಸಚಿವರಾಗಿದ್ದರು ಬೊಮ್ಮಾಯಿ ಅವರು ಮತ್ತು ರಾಮಕೃಷ್ಣ ಹೆಗಡೆ ಅವರ ಆಡಳಿತಾವಧಿನಲ್ಲಿ 4 ಬಾರಿ ಲೆಟ್ರ್ ಬರೀತಾರೆ ದೊಡ್ಡಗೌಡರು, ನನಗೆ ನೀರಾವರಿ ಯೋಜನೆಗಳಿಗೆ ಅನುದಾನ ಇಲ್ಲ ಅಂತ ಹೇಳ್ತೀನಿ. ಇವ್ರಿಗೂ ಬೆಂಗಳೂರು ನಗರಾಭಿವೃದ್ಧಿ ಏನೋ ಒಂದು ಮಾಡಬೇಕು ಅಂತಿದೆ, ಬೆಂಗಳೂರಿಗೋಸ್ಕರ ಏನೋ 4 ಬಾರಿ ಲೆಟರ್ ಅವಕಾಶ ಸಿಗ್ತಿಲ್ಲ ಅಂತ ಬೇಜಾರಾಗಿದೆ. ಹೇಳ್ತೀನಿ ಸರ್, 4 ಬಾರಿ ಆ ಲೆಟ್ರ್ಗಳಿಗೆ ಸಚಿವರಾಗಿ ಇದ್ದಾಗ, ಕೆಲಸ ಮಾಡ್ತಿದ್ದಾಗ, ಆ ಯೋಜನೆಗಳಿಗೆ DPR ರೆಡಿ ಮಾಡಿ ಎಲ್ಲನೂ ಕೊಟ್ಟಾಗ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದಾಗ ರಾಜೀನಾಮೆ ಪ್ರಸಂಗ ಬಂತು ಹೊರತು ಅದು ರಾಜಕೀಯ ಅಸ್ಥಿರತೆಗಲ್ಲ. ಒಂದು ಮತ್ತು ಕುಮಾರಣ್ಣ ಅವ್ರು ಇದ್ದಿದ್ರು ಸಮ್ಮಿಶ್ರ ಸರ್ಕಾರ. ಇವತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಲ್ಲ, 136 ಗೆತ್ತು, ಇನ್ನೂ ಪ್ಲಸ್ ಆಗಿ 140 ಆಗಿದೆ. ಎಷ್ಟು ಚೆನ್ನಾಗಿ ಕೆಲಸಗಳು ಮಾಡಬೇಕು, ಘೋಷಣೆಗಳ ಬಗ್ಗೆ ಚರ್ಚೆಗಳಾಗಬೇಕು. ನಿಮ್ಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ರೈತ ಬೆಳೆದಿರೋ ಅಂಥದ್ದು ಒಂದು ಕನಿಷ್ಠ ರಾಗಿ ಬೆಂಬಲಕ್ಕೆ 1166 ಕೋಟಿ ಬಾಕಿ ಇದೆ ಸರ್. ಕೊಡಲಿಕ್ಕೇ ಅದ್ರ ಬಗ್ಗೆ ಚರ್ಚೆಗೇ ಬರ್ತಿಲ್ಲ. ಸಿಂಪಲ್ಲಾಗಿ ಗೃಹಲಕ್ಷ್ಮಿದು 5,000 ಕೋಟಿ ಎಲ್ಲೋಗಿದೆ ಅಂತ ಕೋರ್ಟ್ ಕೇಳಿದೆ, ಇವ್ರಿಗೆ ಆನ್ಸರ್ ಮಾಡಲಿಕ್ಕೇ ಆಗಿಲ್ಲ. 5 ವಾರ ನಮಗೆ ಕಾಲಾವಕಾಶ ಕೊಡಿ, ಇಲ್ಲ 3 ವಾರ ಕಾಲಾವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಹಿರಿಯರು ಬದುಕ್ತಿದ್ರು ಸರ್, 16 ಲಕ್ಷ ಹಿರಿಯರು ಸರ್, ಅದನ್ನು ಸ್ಟಾಪ್ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆಗಳು ಮಾಡಬೇಕು. ಹಿರಿಯವರಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆ, ಇದರಲ್ಲಿ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. ದೊಡ್ಡವರು ನಿರ್ವಹಿಸಿದಂಥವ್ರು, ದೇವೇಗೌಡರು ಅಂತ ನಿರ್ವಹಿಸಿರೋಂಥ ಖಾತೆ ನನಗೊಂದು 6 ತಿಂಗಳು ಸಮಯ ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ, ನಾನು ಅದನ್ನ ಸ್ಟಡಿ ಮಾಡಲಿಕ್ಕೆ ಅಂತ. ನೀವು ಒಬ್ಬರೇ ನಾನು ಚಕ್ರಾಧಿಪತಿ ಆಗಬೇಕಂತೇಳಿ ಎಲ್ಲ ಖಾತೆಗಳಿಗೆ ಇನ್ನು ನಿಮ್ಮದೇ ಆದಂಥ ಅಧಿಕಾರಿಗಳನ್ನ ಮಾಡ್ತಾ ಹೋದರೆ ಅಲ್ಲಿರೋರು ಹಿರಿಯ ಜೀವಿ, ನೀವು ಸುಮ್ಮನೆ ಮಗುನೋ ಚಿವುಟು ತೊಟ್ಲನ್ನು ತಗೋಂಥ ಕೆಲಸ ಆಗಬಾರ್ದು. ರಾಜ್ಯದಲ್ಲಿ ನಾನು ಆಗಲೇ ಹೇಳಿದ್ದೀನಿ, ಒಂದು ದಿನನೂ ವೇಸ್ಟ್ ಆಗಬಾರ್ದು. ವಿಪಕ್ಷಗಳ ಒಂದು ಸಮಸ್ಯೆ ಇದೆ, ನಾವು ರಾಜಕಾರಣ ಚರ್ಚೆ ಮಾಡೋಣ ಅಂದಾಗ ಅವ್ರಿಗೆ ಅಭಿವೃದ್ಧಿ ನೆನಪಾಗುತ್ತೆ, ನಾವು ಅಭಿವೃದ್ಧಿ ಚರ್ಚೆ ಮಾಡೋಣ ಅಂದಾಗ ಸರ್. ಯಾಕಂದ್ರೆ ಈಗ ವಿರೋಧ ಪಕ್ಷ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ 3 ವರ್ಷ ಸರ್, 3 ವರ್ಷ ವಿರೋಧ ಪಕ್ಷಗಳು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ಮಾಡ್ತಿದೆ. ನಾನೀಗ ವಿರೋಧ ಪಕ್ಷದಲ್ಲಿದ್ದೀನಿ ಅಂತ ನಾನು ವಿರೋಧ ಪಕ್ಷನ ಸಮರ್ಥಿಸ್ಕೊಳ್ತಿಲ್ಲ. ಆಡಳಿತ ಪಕ್ಷದಲ್ಲಿ ನಿಮ್ಗೆ ಅಂಥ ಒಂದು ಅಸಾಧಾರಣವಾದಂಥ ಸಂಖ್ಯೆನ ರಾಜ್ಯ ಕೊಟ್ಟಿತ್ತು, ನೀವು ರಾಜ್ಯಕ್ಕೆ ಕೊಡ್ತಿರೋಂಥ ಕೊಡುಗೆ ಏನು? 3 ವರ್ಷ ಕಿತ್ತಾಡಿದ್ರಿ, ಕುರ್ಚಿ ಕಿತ್ತಾಟ. ಈ ಖಾತೆಗೂ ಕಿತ್ತಾಡ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ನೀವು ಅಭಿವೃದ್ಧಿ ಮಾಡಿ ಸರ್. ಇಡೀ ನಾವು ಬೆಂಗಳೂರಿನ ಟಾಪ್ 20, ಇಡೀ ಪ್ರಪಂಚದಲ್ಲಿ 20ನೇ ಟಾಪ್ 20ನಲ್ಲಿ ಫಾಸ್ಟೆಸ್ಟ್ ಗ್ರೋವಿಂಗ್ ಸಿಟಿ ಅಂದರೆ ಬೆಂಗಳೂರು ಮೆನ್ಷನ್ ಆಗಿದೆ. ದೇಶದಲ್ಲಿ ಯಾವ ನಗರನೂ ಆಗಿಲ್ಲ. ಯಾವ ರೀತಿ ನಾವು ತಗೊಂಡು ಹೋಗ್ಬೇಕು ಸರ್? ಯಾವ್ದನ್ನ ತಗೊಂಡ್ರು ಬಾಟಲ್ ನಾಕ್ ಮಾಡಿಟ್ಟಿದ್ದೀರಾ ನೀವು? ಸೊ ರಮೇಶ್ ಬಾಬು ಅವರೇ, ಅವರ ಪ್ರಶ್ನೆ ಯಡಿಯೂರಪ್ಪನವರ ಕಾಲದಲ್ಲಿ ಬಂಡಾಯ ಆಯಿತು, ಆವಾಗಾಯಿತು,
ಆವಾಗ ಆ ಸರ್ಕಾರವನ್ನು ಹಂಗೂ ಹಿಂಗೂ ಕಷ್ಟಪಟ್ಟು ತರುವುದಕ್ಕೆ ಅನೇಕರು ರಿಸೋರ್ಸಸ್ ಮೊಬಲೈಸ್ ಮಾಡಿದ್ರು, ತಮ್ಮ ಶ್ರಮ ಹಾಕಿದ್ರು, ಅವ್ರಿಗೊಂದಷ್ಟು ಅಸಮಾಧಾನಗಳಿತ್ತು. ಇದು ಹಂಗಲ್ವಲ್ಲ. ಸಾಕಬೇಕಾಗುವಷ್ಟು ಮೆಜಾರಿಟಿಯನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಬಿ ಜೆ ಪಿಯವರು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನೀವು ಏನೇನು ಪ್ರಶ್ನೆ ಎತ್ತುತ್ತೀರಾ, ಸಮರ್ಥವಾಗಿ ವಾದ ಮಾಡೋಕ್ಕೆ ಶಕ್ತಿ ಇಲ್ಲ ಅಂದಾಗ ಹೈ ವಯಸ್ಸಲ್ಲಿ ಹೇಳ್ಬಿಡಿ ಯೋಗ್ಯತೆ ಇದೆಯಾ, ಶಕ್ತಿ ಇದೆಯಾ, ಈ ಪದ ಎಲ್ಲ ಬಳಕೆ ಮಾಡ್ತಾರೆ. ನನ್ನ ಸ್ನೇಹಿತರಾಗಲೇ ಮಾತಾಡ್ತಾಯಿದ್ರು, ನಾವು ಹೈಕಮಾಂಡ್ಗೆ ಯೋಗ್ಯತೆ ಇಲ್ಲ ರಾಮಲಿಂಗಾರೆಡ್ಡಿ ಅವ್ರದ್ದು. ನೀವು ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಮಗ ಫೋರ್ಜರಿ ಸಿಗ್ನೇಚರ್ ಮಾಡೋದಂತ ನಿಮ್ಮ ಮೇಲೆ ಆರೋಪ ಮಾಡಿದಾಗ ನಿಮ್ಗೆ ಯೋಗ್ಯತೆ ಇರಲಿಲ್ವಾ? 20,000 ಕೋಟಿ ನೀವು ಲೂಟಿ ಹೊಡೆದಿದ್ದೀರಾ ಅಂತೇಳಿ ನಿಮ್ಮ ಪಕ್ಷದ MLA ಎಚ್ ವಿಶ್ವನಾಥ್ ಯತ್ನಾಳ್ ಆರೋಪ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ನಿಮಗೆ ಯೋಗ್ಯತೆ ಇರಲಿಲ್ವಾ? ಪದ ಬಳಕೆ ಮಾಡೋದು ದೊಡ್ಡ ದೊಡ್ಡ ಪದ ಬಳಕೆ ಮಾಡ್ತಾರೆ. ರಾಜ್ಯದ ಜನ ಉತ್ತರ ಕೊಟ್ಬಿಟ್ಟಿದ್ದಾರೆ. 66ಕ್ಕೆ ತಂದು ಕೂಡಿಸ್ಬಿಟ್ಟಿದ್ದಾರೆ. ದಯಮಾಡಿ ಈಗ ಅವ್ರು ಆರೋಪ ಮಾಡಿದಾಗ ಸುಮ್ಮನೆ ಕೂತ್ಕೊಂಡ್ರೆ ಜನಕ್ಕೆ ತಪ್ಪು ಮೆಸೇಜ್ ಹೋಗುತ್ತೆ. ದಯಮಾಡಿ ಹೇಳ್ತಾರೆ ಮೋದಿ ವಿಷಯ ಪ್ರಸ್ತಾಪ ಮಾಡಿದ್ರು. ಮೋದಿನ ನೋಡಿ, ಅರೆ ನಿಮ್ಮ ಮೋದಿ ಬೆಂಗಳೂರಿಗೆ ಬಂದು ಹೇಳಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡಲ್ಲ, ಅಧಿಕಾರ ಕಿತ್ತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತೇಳಿ. ಪಾಪ ಇವತ್ತಾಗಲೇ ವಾಯ್ಸ್ ಚೇಂಜ್ ಮಾಡಿದ್ದಾರೆ, ನಾಚಿಕೆ ಆಗಿದೆ ಅವ್ರಿಗೆ. ಸಿದ್ದರಾಮಯ್ಯ ಅವರು ಹೆಂಗೆ ಅಧಿಕಾರ ಹಸ್ತಾಂತರ ಮಾಡೋರು, ಹೈಕಮಾಂಡ್ ಹೆಂಗೆ ನಡೆಸ್ಕೊಂತು ಅಂತೇಳಿ ಉತ್ತರ ಕೊಡೋಕ್ಕಾಗ್ದಲ್ಲೇ ನಾಚಿಕೆ ಇಲ್ದಲ್ಲೇ ಇವತ್ತು ವರ್ಷನ್ ಚೇಂಜ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದು ಒಂದು ಕಡೆ ನನಗೆ ಭಾಳ ಆಶ್ಚರ್ಯ ಆಗೋದು, ಪಾಪ ನೀವು ಬರೋಕ್ಕೆ ಮುಂಚೆ ಕ್ರೋಮದಲ್ಲಿ ತೋರಿಸ್ತಾ ಇದ್ರು ಅಣ್ಣಾಮಲೈ ಏನು ಮಾಡೋರಲ್ಲಿ ಅಂತೇಳಿ. ಅಣ್ಣಾಮಲೈನ ಇಟ್ಕೊಳ್ಳೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವ್ರು ಕಾಂಗ್ರೆಸ್ ಪಾಠ ಹೇಳಕ್ಕೆ ಬಂದವ್ರೆ. ಈ ದೇಶದಲ್ಲಿ ಅನೈತಿಕ ರಾಜಕಾರಣ ಹುಟ್ಟಾಕಿರ್ತಕ್ಕಂಥದ್ದೇ ಬಿ ಜೆ ಪಿಯವರು. ನಮಗೆ ಗೊತ್ತಿದೆ, ನಾವು ಬಿ ಜೆ ಪಿಯಿಂದ ನೋಡಿ ಕಲಿಯೋಂಥದ್ದು ನಮಗೇನೂ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಗೌರವ ಇದೆ. ರಾಮಲಿಂಗಾರೆಡ್ಡಿ ಅವ್ರು ಆಗಿರ್ತಕ್ಕಂಥ ಪ್ರಕರಣ ಸರಿ ಅಂತ ಹೇಳ್ತಾ ಇಲ್ಲ, ಆಗಿದೆ ತಪ್ಪು ಸರಿಪಡಿಸ್ಕೊತೀವಿ. ಆದರೆ ಇವರು ಇಡೀ ಸರ್ಕಾರ ಇದ್ದಾಗ ಮಾಡೋವಂಥದ್ದು ನೀವಾಗಲೇ ಪ್ರಾಸಂಗಿಕವಾಗಿ ನೀವು ಹೇಳಿದ್ರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ 15 ದಿವಸ ಮಂತ್ರಿಮಂಡಲ ಮಾಡಲಿಲ್ಲ. ಈ ರಾಜ್ಯಕ್ಕೆ ಇತಿಹಾಸ ಗೊತ್ತಿದೆ. ಪಾಪ ಮಾತಾಡಲ್ಲ, ಜನ ಮರ್ತುಬಿಟ್ಟವ್ರು ಅನ್ಕೊಂಡ್ಬಿಡ್ತಾರೆ ಇವರು ಬಿ ಜೆ ಪಿಯವರು. ಹೆಂಗೆ ತಲೆ ಬೋಳಿಸ್ತಾರೆ ಅಂದರೆ ಅದಕ್ಕೆ ಚೆಂಡು ಹೂವು ಇಟ್ಟು ಪ್ರತಿಭಟನೆ ಮಾಡಿದ್ದು ನಾವು ಅಧಿವೇಶನದಲ್ಲಿ. ಇವತ್ತಿನವರೆಗೂ ಅಧಿವೇಶನದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕರು ಸಮರ್ಥವಾಗಿ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡೋಕ್ಕೆ ತಾಕತ್ತಿಲ್ಲ, ಶಕ್ತಿ ಇಲ್ಲ. ಇವತ್ತು ವಿಜೇಂದ್ರದು ದಿನ ಒಬ್ಬೊಬ್ಬರು ಕಾಲು ಇಳಿತಾರೆ. ಇವತ್ತಿನವರು ಘೋಷಣೆ ಮಾಡೋಕ್ಕಾಗಿಲ್ಲ ವಿಜಯನ ಪರಿಸ್ಥಿತಿ ಏನಂತೇಳಿ. ಇವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದು, ಕಾಂಗ್ರೆಸ್ ಯೋಗ್ಯತೆ ಬಗ್ಗೆ ಮಾತಾಡೋದು, ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಮಾತಾಡೋದು. ನಾನು ಬೀಂಗ್ ಎ ರೂಲಿಂಗ್ ಪಾರ್ಟಿ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಒಪ್ಕೋತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವ್ರ ಪ್ರಕರಣ ಆಗಬಾರ್ದಾಗಿತ್ತು, ಆಗಿದೆ. ಆದರೆ ಸರಿಪಡಿಸುವಂಥ ಶಕ್ತಿ ನಮಗಿದೆ. ನನ್ನ ಪ್ರಶ್ನೆ ಇದ್ದದ್ದು ರಾಮಲಿಂಗಾರೆಡ್ಡಿ ಅವರು ಒಬ್ಬರೇನಾ? ಕೆ ಎಚ್ ಮುನಿಯಪ್ಪನವರ ಅಸಮಾಧಾನ ತಣ್ಣಗಾಗುತ್ತೆ. ಕೆ ಎಚ್ ಮುನಿಯಪ್ಪರಾಗಲಿ ಹೇಳ್ಬಿಟ್ರು. KJ ಜಾರ್ಜ್ ಅವರ ಅಸಮಾಧಾನ ತಣ್ಣಗಾಗುತ್ತೆ. KJ ಜಾರ್ಜ್ ಇಶ್ಯೂನೇ ಅಲ್ಲ ಅದು. ನೋಡಿ, ಗೌರವ್ ಗುಪ್ತಾ ಅವರು ಅಲ್ಲಿ ಭಾಳ ದಿವಸದಿಂದ ಇದ್ದಾರೆ. ಅವ್ರದ್ದು ಪೋರ್ಟ್ಫೋಲಿಯೋ ಅವ್ರದ್ದಿದೆ, ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಇಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರ್. ಅದ್ರದ್ದು ಇಶ್ಯೂನೇ ಅಲ್ಲ ಅದು. ಅದಾಯ್ತು, ಅವ್ರು ಸುದ್ದಿ ಆಗಿದೆ ಅನ್ನೋದು ಬಿಟ್ಟರೆ ಅದು ಇಟ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ಇಲ್ಲಿರ್ತಕ್ಕಂಥದ್ದು ಮುನಿಯಪ್ಪರಿಗಾಗಲೇ ಈ ಸೆಟ್ಲೆಡ್ ಅವ್ರು ಒಪ್ಕೊಂಡ್ರು. ಇಲ್ಲ, ನಾನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಐ ಎಮ್ ಫಾಲೋ ದ ಲೈನ್ಸ್ ಆಫ್ ದ AICC ಅಂತೇಳಿ. ರಾಮಲಿಂಗಾರೆಡ್ಡಿ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ನಾವು ಈಸ್ ಎ ಪಾರ್ಟಿ ಅಸೆಟ್ಟು. ಅವರು ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾರೆ ಬೆಂಗಳೂರಿನಲ್ಲಿ. ಅವ್ರು ನಮಗೊಂದು ಶಕ್ತಿ ಇದ್ದಾರೆ, ಅವ್ರು ಉಳಿಸ್ಕೋಬೇಕು, ಆ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ಅದೆಲ್ಲ ಪ್ರಶ್ನೆ, ಬಿ ಜೆ ಪಿಯವರು ಮಾಡೋದಲ್ಲ ಅನಾಚಾರ. ಸರ್, ಈ ಕ್ಷಣ ನಾವಿಲ್ಲಿ ಚರ್ಚೆ ಮಾಡ್ತಿರುವಾಗ ಫ್ರೀಡಮ್ ಪಾರ್ಕ್ನಲ್ಲಿ ಜಮೀರ್ ಅಹಮದ್ ಖಾನ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ ಜೋರು ಗಲಾಟೆಗಳಾಗ್ತಾ ಇದೆ. ಅಂದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿ ಅವರ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು 6 ತಿಂಗಳದೊಂದು ಪ್ಲ್ಯಾನ್ ನಾನು ಡಿಲೇ ಆಗಿದೆ ಇಂಪ್ಲಿಮೆಂಟ್ ಮಾಡೋದು, ಇಂಥದ್ದು ಯೋಜನೆಗಳಿದ್ದು ನಮ್ಮದು ಅಂತ. ಆಯ್ತಪ್ಪ, 6 ತಿಂಗಳು ತಡವಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕೂತ್ಕೊಂಡು ತಮ್ಮ ತಲೆಯಲ್ಲಿದ್ದಂಥ ಯೋಜನೆಗಳನ್ನು ಜಾರಿ ಮಾಡಬೇಕು ಅನ್ನುವ ಸಮಯದಲ್ಲಿ ಇಷ್ಟೆಲ್ಲ ತಲೆನೋವುಗಳಾಗ್ತಾ ಇದೆ. ಇಲ್ಲ, ಇಟ್ ಇಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ನೋಡಿ, ನಮಗೆ ಇನ್ನೂ ಫುಲ್ ಫ್ಲೆಡ್ಜೆಡ್ ಸರ್ಕಾರ ಆಗಿಲ್ಲ. ಈಗ ನಮಗೆ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ನಾಮಿನೇಷನ್ ಮಾಡಿದ್ದಾರೆ. ನಾಳೆ ಇನ್ನಿಬ್ಬರು ನಾಮಿನೇಷನ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ MLCಗಳು ಯಾರು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ ಅವ್ರು ನಾಮಿನೇಷನ್ ಆಗ್ತಾ ಇದ್ದಾರೆ. 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ಚುನಾವಣೆ ಮುಗಿದ ಮೇಲೆ ಮತ್ತೆ ಇಲ್ಲಿ ಏನು ಫುಲ್ ಫ್ಲೆಡ್ಜೆಡ್ ಕ್ಯಾಬಿನೆಟ್ ಫಾರಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಕೊಡುವಂಥದ್ದು ಈಗಾಗಲೇ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಫುಲ್ ಫ್ಲೆಡ್ಜೆಡ್ ಬಂದಿಲ್ಲ, ಅದು ಒಂದು ಕಡೆ. ಎರಡನೇದು, ಏನೇನು ಪೋರ್ಟ್ಫೋಲಿಯೋ ಪೂರ್ತಿ ಅಲಾಟ್ಮೆಂಟ್ ಅಂದರೆ ಎಲ್ಲ ಪೂರ್ತಿ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಖಾತೆ ಕೊಡಬೇಕು, ರೀಶಫಲ್ ಏನು ಮಾಡಬೇಕು, ಅಥವಾ ಖಾತೆಗಳಲ್ಲಿ ಮರುಹಂಚಿಕೆ ಏನು ಮಾಡಬೇಕು, ಅದು ಮುಖ್ಯಮಂತ್ರಿಗಳ ಡಿಸ್ಕ್ರಿಷನ್ ಇದೆ. AICC ತೀರ್ಮಾನ ತೊಗೊಂಡು ಅವ್ರು ಮಾಡ್ತಾರೆ, ಅದನ್ನು ಇಶ್ಯೂನೇ ಅಲ್ಲ. ರಾಮಲಿಂಗಾರೆಡ್ಡಿ ಅವ್ರನ್ನ ವಿಶ್ವಾಸ ತೊಗೊಂಡು ಮಾಡೋಂಥಕ್ಕಂಥ ಖಂಡಿತ ಮಾಡ್ತಾರೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ನಿಮ್ಗೆ ಅವಕಾಶ ಇದ್ದಾಗ ಬಿ ಜೆ ಪಿಯರಿಗೆ, ಯಾಕೆಂದರೆ ಅವರು ಅಲಿಗೇಷನ್ ಮಾಡ್ತಾ ಇರೋದ್ರಿಂದ ನನ್ನ ಜವಾಬ್ದಾರಿ ಒಪ್ಕೊತೀನಿ ರೂಲಿಂಗ್ ಪಾರ್ಟಿಯಾಗಿ, ಇದಕ್ಕೆ ಅವಕಾಶ ಕೊಡಬಾರ್ದು ಒಪ್ಕೊಂಡು ಸಹ ನೀವು ಮಾಡ್ತಿದ್ದೇನು ಬಿ ಜೆ ಪಿಯವರು. ಅರೆ, ನಿಮ್ಮ ಮೇಲೆ, ನಿಮ್ಮ ಸರ್ಕಾರದ ಮೇಲೆ ನಿಮ್ಮ ಮಂತ್ರಿಗಳೇ ಆರೋಪ ಮಾಡಿದಾಗ ಇವತ್ತು ಏನಕ್ಕೆ ನೀವು ಸೋಮಶೇಖರ್ನ ಆಚೆ ಹಾಕೋದ್ರಿ? ಏನಕ್ಕೆ ಹೆಬ್ಬಾರ್ ಅವ್ರನ್ನ ಆಚೆ ಹಾಕೋದ್ರಿ? ಏನಕ್ಕೆ ಯತ್ನಾಳ್ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡೋದ್ರಿ?
ನಿಮ್ಮ ಪಾರ್ಟಿಲೇ 28 ಇಟ್ಕೊಂಡು ಪಾಪ ನಮಗೆ ವೇದಾಂತ ಹೇಳೋಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ನಮಗೆ ಗೊತ್ತಿದೆ AICC ಏನು ಮಾಡಬೇಕು, ನಮ್ಮ ರಾಹುಲ್ ಗಾಂಧಿ ಅವ್ರು ಏನು ಮಾಡಬೇಕು, ಖರ್ಗೆ ಅವ್ರು ಏನು ಮಾಡಬೇಕು. ಪೊಲಿಟಿಕಲ್ ಪಾರ್ಟಿ ನೀವು ಬಿಜೆಪಿ ಮೇಲೆ ವಾಗ್ದಾಳಿ ನಡೆಸೋದು ಆಸ್ ಅ ಪೊಲಿಟಿಕಲ್ ಪಾರ್ಟಿ ಓಕೆ, ಬಟ್ ಅವರ ಪಕ್ಷದ ಒಳಗಾಗ್ತಾ ಇರೋದಕ್ಕಿಂತ ನಿಮ್ಮ ಪಕ್ಷದ ಒಳಗಾಗ್ತಾ ಇರೋದು ರಾಜ್ಯದ ಜನರ ಮೇಲೆ ಪರಿಣಾಮ ಬೀರುತ್ತೆ. 100% ನೋಡಿ ಸರ್, ರಾಜ್ಯ ಜನರ ಮೇಲೆ ಯಾವುದೇ ಅವ್ರದ್ದು ಪಾರ್ಟಿ ಇಂಟರ್ನಲ್ ಮ್ಯಾಟರ್ ಸರ್ ಅದು. ಕಾಂಗ್ರೆಸ್ ಅಂತ ಅಲ್ಲ, ಯಾವುದೇ ರೂಲಿಂಗ್ ಪಾರ್ಟಿ ಯಾರು ಸರ್ಕಾರವನ್ನು ನಡೆಸ್ತಾರೆ, ಅದಕ್ಕೆ ರಾಜ್ಯ ಇರಲಿ, ಕೇಂದ್ರ ಇರಲಿ, ಮತ್ತೊಂದಿರಲಿ, ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಈ ಥರದ ಭಿನ್ನಾಭಿಪ್ರಾಯಗಳಿಗೆ ಅಥವಾ ಅಸಮಾಧಾನಗಳಿಗೆ ಅವಕಾಶ ಕೊಡಬಾರ್ದು. ಅದು ನಾನು ಒಪ್ಕೋತೀನಿ. ಅದು ಅವ್ರ ಹತ್ರ ಇಲ್ಲ, BJP ಅವ್ರ ಹತ್ರ. ಅವ್ರು ಬೆಳಿಗ್ಗೆ ಮಾಡಿದ್ದೆಲ್ಲ ಬಿಟ್ಬಿಟ್ಟು ಬೆಳಿಗ್ಗೆ ತಿಪ್ಪೆ ಸಾರಿಸ್ಬಿಟ್ಟು ನೋಡ್ರಿ ಬೃಂದಾವನ ಐತೆ ಅಂತಾರೆ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ದಂಗೆ ಅವ್ರು ಒಪ್ಕೊಳ್ಳಿ, ಮತ್ತೆ ಅವ್ರು ತಪ್ಕೊಳ್ಳ BJP ಅವರು. ನಾವು ಒಪ್ಕೋತಾ ಇದ್ದೀನಿ, ಒಪ್ಕೊಳ್ಳಿ ಅವರು. ಅವ್ರ ಅಧ್ಯಕ್ಷರು ಇವತ್ತಿನವರೆಗೂ ಅವ್ರು ಸರಿ, ಅವ್ರಿಗೆ ಎಷ್ಟು ಗುಂಪುಗಾರಿಕೆ. ಇವಾಗ ಮೊನ್ನೆನೋ ಮೀಟಿಂಗು ವಿಜೇಂದ್ರ ಇರಬೇಕೋ ಬೇಡವಾ, ಕಂಟಿನ್ಯೂ ಮಾಡಬೇಕೋ ಬೇಡವಾ, ಇವತ್ತಿನವರೆಗೂ ನಮ್ದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದೀವಿ ನಾವು. ಮತ್ತೆ ಇವರು ರಾಷ್ಟ್ರೀಯ ಪಕ್ಷ 12 ವರ್ಷದಿಂದ ಮೋದಿ ಎದೆಯೋಗಿಸ್ಕೊಂಡ ಪ್ರೈಮ್ ಮಿನಿಸ್ಟರ್ ಅಂತ ನೀನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋಕ್ಕಾಗಿಲ್ಲ. ಇವ್ರಿಗೆ MLC ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲ. ವಿಜೇಂದ್ರ ಇರ್ತಾರಲ್ವೋ ಈಗ ಗೊತ್ತಿಲ್ಲ. ಇವರು ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡೋದು ಇಡೀ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ವೈಫಲ್ಯದ, ನಾನು ಬಹಳ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ವೈಫಲ್ಯದ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲೂ ಅಷ್ಟೇ, ವಿಧಾನ ಪರಿಷತ್ತಲ್ಲೂ ಅಷ್ಟೇ. ಒಬ್ರು R. ಅಶೋಕ್, ರೇವಣ್ಣ ನಿಂಬೆಹಣ್ಣು ತಮ್ಮ ಸರ್ಕಾರ ತೆಗೆಯೋಣ, ಇದು ಅವರ ಮಾತುಗಾರಿಕೆ. ಇಂಥವ್ರು ಇಟ್ಕೊಂಡು ಇವರು ಕಾಂಗ್ರೆಸ್ ಬಗ್ಗೆ ಮಾತಾಡೋದು. ನಮಗೆ ಗೊತ್ತಿದೆ ನಮ್ಮ ಪಾರ್ಟಿಲಿ ಯಾರು ಮಾಡಬೇಕು, ರಾಮಲಿಂಗಾರೆಡ್ಡಿ ಅವ್ರಿಗೆ ಹೆಂಗೆ ಮನವೊಲಿಸ್ಬೇಕು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಹೆಂಗೆ ಸರಿಪಡಿಸ್ಕೋಬೇಕು. ಕಾಂಗ್ರೆಸ್ ಪಾರ್ಟಿ ನೋಸ್ ವೆರಿ ಮಚ್. ವಿ ಆರ್ ಕೇಪಬಲ್. ಇವತ್ತು ಇಡೀ ದೇಶದಲ್ಲಿ ಇನ್ಕ್ಲೂಡಿಂಗ್ BJP ಲೀಡರ್ಸ್ ಆರ್ ಅಪ್ರಿಷಿಯೇಟಿಂಗ್ ಸಿಂಪಲ್ ಪವರ್ ಟ್ರಾನ್ಸ್ಫಾರ್ಮೇಷನ್. ಯಾವ ರೀತಿ ಸರಳವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಬಿಟ್ಕೊಟ್ರು ಅಂತ. ಅದಕ್ಕೆ ಮುಂಚೆ ಏನು ಇವ್ರ ಭಾಷಣಗಳು, ದೇಶದ ಉದ್ದಗಲಕ್ಕೂ ಭಾಷಣ BJP ಅವ್ರದ್ದು. ನೋಡಿ ಕರ್ನಾಟಕದಲ್ಲಿ ಏನು ಹೋಗುತ್ತೆ, ಸರ್ಕಾರ ಕಿತ್ಕೊಂಡು ಹೋಗ್ಬಿಡುತ್ತೆ, ಅವ್ರಿಬ್ಬರಿಗೂ ಹೊಂದಾಣಿಕೆ ಇಲ್ಲ. ಇದನ್ನೇ ಹೇಳ್ತಾವ್ರೆ. ಯಾಕೆಂದ್ರೆ ಅವ್ರ ಪಾರ್ಟಿ ಸರಿ ಇಲ್ಲ ಅಂತ. ಕರ್ನಾಟಕದಲ್ಲಿ ಇವತ್ತು BJPದು ಸರಿಪಡಿಸಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಹಂಗಾಗಿ ಮೋದಿ ಸಮೇತವಾಗಿ ಬೆಂಗಳೂರಿಗೆ ಬಂದು ಮಾತಾಡೋರು. ನೋಡಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯ ಕಿತ್ತಾಡ್ತಾ ಇದ್ದಾರೆ ಅಂತೇಳಿ. 7-15 ದಿವಸಕ್ಕೆ ಸಿಂಪಲ್ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಪವರ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಇವತ್ತು ಉತ್ತರ ಕೊಡೋಕೆ ಶಕ್ತಿ ಇಲ್ಲ ಅವ್ರಿಗೆ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.